ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜುಲೈ 11ಕ್ಕೆ ಪ್ರಕರಣದ ಪ್ರಾಥಮಿಕ ತನಿಖಾ ವರದಿ, ಪ್ರೈಮರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇರುತ್ತಲ್ಲ, ಇದು ಏನಕ್ಕಾಯಿತು, ಇದೆಲ್ಲ ಸಂಪೂರ್ಣ ಸಮಗ್ರ ವರದಿ ಅಂತಲ್ಲ, ಪ್ರಾಥಮಿಕ ಹಂತದ ಒಂದು ತನಿಖಾ ವರದಿ ಆಚೆ ಬರುತ್ತೆ ಜುಲೈ 11ಕ್ಕೆ. ಡ್ರೀಮ್ ಲೈನರ್ ವಿಮಾನ ಪತನಕ್ಕೆ ಕಾರಣ ಏನು ಎನ್ನುವ ವರದಿ ಇದರಲ್ಲಿ ನಮಗೆ ಮೇಜರಾಗಿ ಸಿಕ್ಕಿಬಿಡುತ್ತೆ. ಇದರಲ್ಲಿ ಇದಿದೆ ಕಾರಣಗಳಿಗೆ ಈ ಥರದ್ದಾಗಿದೆ, ಇಂಥ ಕಾರಣಗಳಿಂದಾಗಿ ಈ ವಿಮಾನ ಇದ್ದಕ್ಕಿದ್ದಂತೆ ಮೇಲೇರಲಾಗದೆ ಕೆಳಕ್ಕೆ ಕುಸಿದು ಅಪ್ಪಳಿಸಿದೆ ಅಂತ 4ರಿಂದ 5 ಪುಟಗಳ ದಾಖಲೆಯನ್ನು ಸಚಿವಾಲಯ ಆಲ್ರೆಡಿ ಪ್ರಕಟ ಮಾಡಿದೆ. ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ದಾಖಲೆ ಪ್ರಕಟವಾಗಿದೆ. ಇದೀಗ ಎಲ್ಲ ಆಯಾಮದಲ್ಲಿಯೂ ಕೂಡ ಆಲ್ ಡೈಮೆನ್ಷನ್ಸ್ ಅದರಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಕೂಡ. AABI ಬ್ಲ್ಯಾಕ್ ಬಾಕ್ಸ್ ದತ್ತಾಂಶ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥ ತನಿಖಾ ಸಂಸ್ಥೆ ಇದು. ಘಟನೆ ನಡೆದು 30 ದಿನಗಳ ಒಳಗಡೆ ಪ್ರಾಥಮಿಕ ವರದಿ ಕೊಡಲೇಬೇಕಾಗತ್ತೆ. ಘಟನೆಯಾದ 3 ತಿಂಗಳಲ್ಲಿ ಅಂತಿಮ ವರದಿ ಸಲ್ಲಿಸಬೇಕು. ಈ ಹಿನ್ನೆಲೆಯಲ್ಲಿ ಜುಲೈ 11ಕ್ಕೆ ಪ್ರಾಥಮಿಕ ವರದಿ ಸಲ್ಲಿಕೆ ಆಗುತ್ತೆ. ಅದಕ್ಕೆ ಸಿದ್ಧತೆ ಅಂತೂ ನಡೀತಾ ಇದೆ. ಇದೀಗ ಇದು ಒಂದು ಭಾಗ. ವಿಮಾನದಲ್ಲಿ ತಾಂತ್ರಿಕ ದೋಷ, ಅದು 625 ಅಡಿ ಆದಮೇಲೆ ಮೇಲಕ್ಕೆ ಹಾರಲಿಕ್ಕೆ ಆಗಲಿಲ್ಲ, ಅದರ ಎತ್ತರವನ್ನು ಹೆಚ್ಚಿಸ್ಕೊಳ್ಳೋಕೆ ಆಗಲೇ ಇಲ್ಲ, ಅದಕ್ಕೆ ಥ್ರಸ್ಟ್ ವರ್ಕ್ ಮಾಡಲಿಲ್ಲ, ಅದರಲ್ಲಿ ಎಂಜಿನ್ನಲ್ಲಿ 2 ಎಂಜಿನ್ಗಳು ಫೇಲ್ ಆಯಿತು. ಆನಂತರದಲ್ಲಿ ಇದರ ಬೇರೆ ಬೇರೆ ಬ್ಯಾಕಪ್ ವ್ಯವಸ್ಥೆಗಳು ಕೂಡ ಫೇಲ್ ಆಗಿಬಿಡ್ತು, ರ್ಯಾಟ್ ಓಪನ್ ಆಗಿತ್ತು. ಯಾಕೆ ಅದಾಗಲಿಲ್ಲ? ಫ್ಯೂಯಲಲ್ಲಿ ಏನಾದರೂ ಕಸ ಕಲಬೆರಕೆ ತುಂಬಿಕೊಂಡಿತ್ತ, ಮಣ್ಣಿತ್ತ, ಧೂಳಿತ್ತ, ಕಸ ಇತ್ತ ಫ್ಯೂಯಲಲ್ಲಿ, ಬೇರೆ ಯಾವ ಥರ ಸಮಸ್ಯೆ ಆಗಿತ್ತು? ವಿಮಾನ ಅಹಮದಾಬಾದ್ಗೆ ಬಂದು ಇಳಿದಾಗಲೇ ಸಾಕಷ್ಟು ಸಮಸ್ಯೆಗಳಿದ್ದು ಸರಿಯಾಗಿ ಅದನ್ನು ಕನ್ಸಿಡರ್ ಮಾಡಲಿಲ್ವಾ? ಯಾಕಿದು ಹಾರಲಿಲ್ಲ? ಈ ಥರ 2 ಇಂಜಿನ್ ಫೇಲ್ ಆಗಿ ಚಾನ್ಸೇ ಇಲ್ವಲ್ವಾ? ಇದರ ಹಿಂದೆ ಇನ್ನೊಂದು ಕಡೆ ವಿಧ್ವಂಸಕ ಕೃತ್ಯ ಇದೆಯಾ? ಭಯೋತ್ಪಾದಕ ಶಕ್ತಿಗಳೇನಾದರೂ ಕೆಲಸ ಮಾಡಿದ್ದಾರಾ? ದುಷ್ಟ ಮನಸ್ಥಿತಿಗಳು ವಿಮಾನವನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೆ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಇದರಲ್ಲಿ? ಆ ಒಂದು ಆಯಾಮದಲ್ಲಿಯೂ ಕೂಡ ತನಿಖೆ ಆಗ್ತಾ ಇದೆ. ತಾಂತ್ರಿಕ ದೋಷದ ಜೊತೆಗೆ ವಿಧ್ವಂಸಕ ದೃಷ್ಟಿಕೋನದಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅಂದರೆ ಯಾರಾದರೂ ಈ ಥರದ ದುಷ್ಟಶಕ್ತಿಗಳು ಕೈ ಜೋಡಿಸಿದೆಯಾ ಈ ವಿಮಾನ ಈ ಥರದಲ್ಲಿ ಬಿದ್ದು ಹೋಗುವಲ್ಲಿ ಅಂತ. AABI ಜೊತೆಗೆ ವಿವಿಧ ತನಿಖಾ ಸಂಸ್ಥೆಗಳು ಕೈಜೋಡಿಸಿವೆ. ವಿಮಾನ ನಿಲ್ದಾಣದಿಂದ ಪತನಗೊಂಡ ಸ್ಥಳದವರೆಗೂ ಕೂಡ ತನಿಖೆ ನಡೀತಾ ಇದೆ. CCTV ದೃಶ್ಯಗಳನ್ನು ಕಲೆ ಹಾಕಿ ಪರಿಶೀಲನೆ ಮಾಡ್ತಾ ಇವೆ ಸಂಸ್ಥೆಗಳು. ಘಟನೆಯ ವಿಡಿಯೋ ಚಿತ್ರೀಕರಿಸಿದವನನ್ನು ಕೂಡ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ದುರಂತದಲ್ಲಿ ಬದುಕುಳಿದ ಏಕೈಕ ಪ್ರಯಾಣಿಕನ ಹೇಳಿಕೆಯನ್ನು ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ.